ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರನ್ನ ನಿಮಗಾಗಿ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಶ್ವೇತಾ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಈ ವಿಡಿಯೋ ಇರೋದೇ ಯೂಟ್ಯೂಬ್ ವಿಡಿಯೋ ಬಗ್ಗೆ, ಓಕೆನಾ? ಬನ್ನಿ ವಿಡಿಯೋನ ತಡ ಮಾಡ್ದಿರ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನಲ್ಲಿ ನಾನು ಯಾವ್ದ್ರ ಬಗ್ಗೆ ಹೇಳ್ತೀನಿ ಅಂದರೆ, ಯೂಟ್ಯೂಬ್ ವಿಡಿಯೋನ ನಾನು ಯಾಕೆ ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ವಿಡಿಯೋಯಿಂದ ನನಗೆ ಎಷ್ಟು ದುಡ್ಡು ಬರ್ತಾ ಇದೆ, ಆ್ಯಂಡ್ ಯೂಟ್ಯೂಬ್ ವಿಡಿಯೋ ಮಾನಿಟೈಸ್ ಆಗಿದ್ದು ಯಾವಾಗ, ಆ್ಯಂಡ್ ಅದ್ರ ಜೊತೆಗೆ ನಾನು ವಿಡಿಯೋ ಶೂಟ್ ಮಾಡೋದಕ್ಕೆ ಯಾವ್ಯಾವ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ತೀನಿ, ಅದರ ಬೆಲೆ ಎಷ್ಟು, ಮತ್ತು ಯಾವ ಸಾಫ್ಟ್ವೇರ್ನ ಯೂಸ್ ಮಾಡ್ತೀನಿ ವಿಡಿಯೋನ ಎಡಿಟ್ ಮಾಡೋದಕ್ಕೆ, ಆ್ಯಂಡ್ ಅದ್ರ ಬೆಲೆ ಎಷ್ಟು, ವಿಡಿಯೋನ ಶೂಟ್ ಮಾಡಿಬಿಟ್ಟು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದಕ್ಕೆ ಎಷ್ಟು ಅವರ್ ಟೈಮ್ ತೊಗೊಳುತ್ತೆ ಅಂತ ಈ ವಿಡಿಯೋನಲ್ಲಿ ಒಂದು ಬಿಡ್ದಂಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇರ ನೋಡಿದ್ರೆ ನಿಮಗೆ ಯಾವುದೇ ರೀತಿಯಾದ ಕ್ವೆಶನ್ಸ್ ಇರಲ್ಲ, ಯಾಕಂದರೆ ನಾನು ಕಂಪ್ಲೀಟಾಗಿ ಇವತ್ತಿಗೆ ನನಗೆ ಏನೇನು ಗೊತ್ತಿದೆ ಅದಿಷ್ಟನ್ನು ಈ ವಿಡಿಯೋನಲ್ಲಿ ನಾನು ಕವರ್ ಮಾಡ್ತೀನಿ. ಕ್ವಿಕ್ಕಾಗಿ ಒಂದು ಫ್ಯಾಕ್ಟ್ನ ಹೇಳ್ತೀನಿ. 6800 ಕೋಟಿಯಷ್ಟು ದುಡ್ಡನ್ನ ಯೂಟ್ಯೂಬ್ ಇಂಡಿಯನ್ ಕ್ರಿಯೇಟರ್ಸ್ಗೆ 2020ರಲ್ಲಿ ಕೊಟ್ಟಿದ್ದಾರೆ. ಇಂಡಿಯಾನಲ್ಲಿ ತುಂಬ ಜನ ಇದ್ದಾರೆ ಯೂಟ್ಯೂಬ್ ಕ್ರಿಯೇಟರ್ಸ್. ಫಸ್ಟ್ ಆಫ್ ಆಲ್ ನಾನು ಯೂಟ್ಯೂಬ್ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನನಗೆ ಈ ಥರ ಕ್ಯಾಮ್ರಾ ಮುಂದೆ ಮಾತಾಡೋದು ಆ್ಯಂಡ್ ಎಜುಕೇಷ್ನಲ್ ಇನ್ಫಾರ್ಮೇಷನ್ನ ಅಥವಾ ಯಾವುದಾದ್ರೂ ಯೂಸ್ಫುಲ್ ಇನ್ಫಾರ್ಮೇಷನ್ನ ನಿಮಗೆಲ್ಲ ಹಂಚೋದಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಇದನ್ನು ನಾನು ಪ್ರತಿ ವಿಡಿಯೋನಲ್ಲೂ ಹೇಳಿರ್ತೀನಿ. ಸೊ ಹಾಗಾಗಿ ಇದ್ರ ಮೇಲೆ ನಾನು ಸ್ಟ್ರೆಸ್ ಮಾಡೋದಿಲ್ಲ, ಬಟ್ ನಿಮಗೆ ಈ ಒಂದು ಪಾಯಿಂಟ್ ನೆನಪಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಯಿತಾ? ಎಸ್, ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಯಿತು, ಆದರೆ 1 ವರ್ಷ ಆದಮೇಲೆ. ಯಾಕೆ ಗೊತ್ತಾ, ನಾನು ವೀಡಿಯೋಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕಂಟಿನ್ಯೂಸ್ ಆಗಿ ಹಾಕಲಿಲ್ಲ. ಅಲ್ಲಿ ಇಲ್ಲಿ ಬಿಟ್ಟೋಯ್ತು, ಬಿಕಾಸ್ ಕೋವಿಡ್ ಬಂತು, ಅದೆಲ್ಲ ಹೇಳಿದ್ನಲ್ಲ ಒಂದು ವೀಡಿಯೋನಲ್ಲಿ. ಸೊ ಆ ಥರ ಆಯಿತು. ನಾನು ಇಂಡಿಯಾಗೆ ಹೋಗಬೇಕಾಗಿತ್ತು, ಆಮೇಲೆ ಕೆಲಸ ಚೇಂಜ್ ಮಾಡಬೇಕಾಗಿತ್ತು. ಇದಿಷ್ಟೆಲ್ಲ ಆಗಿದ್ದರಿಂದ ನನ್ನದು ಚಾನಲ್ ಸ್ವಲ್ಪ ಬೇಗ ಮಾನಿಟೈಸ್ ಆಗಲಿಲ್ಲ, ತುಂಬಾ ಟೈಮ್ ತೊಗೊಳ್ತು. ನೀವು ಯಾರಾದರೂ ಟ್ರೈ ಮಾಡ್ತಾ ಇದ್ರೆ 100% ಟ್ರೈ ಮಾಡಿ, ಒಂದಲ್ಲ ಒಂದು ದಿವಸ ಮಾನಿಟೈಸ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಯೂಟ್ಯೂಬ್ ನಮಗೆ ಯಾಕೆ ದುಡ್ಡು ಕೊಡ್ತಾರೆ ಅಲ್ವಾ? ನೀವು ನೋಡ್ತಾ ಇರೋದು ಫ್ರೀಯಾಗಿ, ಅಂದರೆ ಜಸ್ಟ್ ಇಂಟರ್ನೆಟ್ ಮತ್ತು ನಿಮ್ಮ ಫೋನ್ ಯೂಸ್ ಮಾಡಿಕೊಂಡು. ನಾನು ಯೂಟ್ಯೂಬ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಫ್ರೀಯಾಗಿ. ಯೂಸ್ ಮಾಡೋ ಫೋನಲ್ಲೇ ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇರೋ ಪರ್ಸ್ನಲ್ ಲ್ಯಾಪ್ಟಾಪಲ್ಲೇ ವೀಡಿಯೋಸ್ನ ಎಡಿಟ್ ಮಾಡ್ತಾ ಇದ್ದೀನಿ. ಈಗ ಮಾಡೋದಕ್ಕೂ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಇಲ್ಲ, ನೋಡೋರ್ಗಂತೂ ಝೀರೋ ಇನ್ವೆಸ್ಟ್ಮೆಂಟು. ಹಾಗಿದ್ರೆ ಯೂಟ್ಯೂಬ್ ನಮಗೆ ಯಾಕೆ ದುಡ್ಡು ಕೊಡುತ್ತೆ? ಏನಕ್ಕಂದರೆ, ನೀವು ವೀಡಿಯೋಸ್ ನೋಡ್ತಾ ಇರ್ಬೇಕಾದ್ರೆ ನಿಮಗೆ ಆ್ಯಡ್ಸ್ ಬರುತ್ತಲ್ವಾ? ಸ್ಟಾರ್ಟಿಂಗಲ್ಲಿ ಬರುತ್ತೆ, ಇಲ್ಲ ಮಧ್ಯದಲ್ಲಿ ಬರುತ್ತೆ, ಇಲ್ಲ ಎಂಡಿಂಗಲ್ಲಿ ಬರುತ್ತೆ. ಸೊ ಈ ಒಂದು ಆ್ಯಡ್ಸ್ನ ಇವಾಗ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಒಂದು ಶೂಸ್ ಕಂಪನಿ ಇದೆ ಅಂತ ಅಂದ್ಕೊಳ್ಳಿ. ಈಗ ಸದ್ಯಕ್ಕೆ ಆ ಶೂಸ್ ಕಂಪನಿ ಹೆಸರನ್ನ ಶೂಸ್ ಅಂತಲೇ ಹೇಳೋಣ. ಸೊ ಈ ಶೂಸ್ ಅವರು ಒಂದು ಆ್ಯಡ್ನ ಕೊಡಬೇಕಂದಾಗ ಅವ್ರೇನು ಹೇಳ್ತಾರೆ, ಯೂಟ್ಯೂಬ್ ಅವ್ರಿಗೆ, ನನ್ನ ಆ್ಯಡ್ನ ನೀವು ಕರ್ನಾಟಕದಲ್ಲಿರೋರಿಗೆಲ್ಲ ತೋರಿಸಿ ಅಂತ. ಸೊ ಅವಾಗ ಏನಾಗುತ್ತೆ, ಅವರ ಆ್ಯಡ್ ಬಂದ್ಬಿಟ್ಟು ನನ್ನ ಚಾನಲ್ ಮೇಲೆ ಅಥವಾ ಬೇರೆ ಕನ್ನಡ ವ್ಲಾಗರ್ಸ್ ಚಾನಲ್ ಮೇಲೆ ಆ ಆ್ಯಡ್ ಬರುತ್ತೆ ಅಲ್ವಾ? ಈಗ ಆ ಥರ ಆ್ಯಡ್ ಬಂದಾಗ ಏನು ಮಾಡ್ತಾರೆ, ಈಗ ನಾನು ಯೂಟ್ಯೂಬ್ ಏನಂತ ಹೇಳ್ತಾರೆ, ನಾನಿವಾಗ ಆ್ಯಡ್ಸ್ನ ಹಾಕ್ಸಿದ್ದೀನಿ, ಹಾಗಾಗಿ ಇದರಲ್ಲಿ ನಮ್ಮ ಕ್ರಿಯೇಟರ್ಗೆ, ಅಂದರೆ ನನ್ನ ವಿಡಿಯೋ ಮೇಲೆ ಬಂತಲ್ವ ಆ್ಯಡು, ಸೊ ಅದರಲ್ಲಿ ನನಗೆ ಸ್ವಲ್ಪ ದುಡ್ಡು ಕೊಡ್ತಾರೆ, ಪರ್ಸೆಂಟೇಜ್ ಅಂತ ಇರುತ್ತೆ, ಆ್ಯಂಡ್ ಮಿಕ್ಕಿದ್ದೆಲ್ಲ ಯೂಟ್ಯೂಬ್ ಅವ್ರಿಗೆ ಹೋಗುತ್ತೆ. ಬಿಕಾಸ್ ಅವ್ರು ಇದನ್ನೆಲ್ಲ ಕ್ರಿಯೇಟ್ ಮಾಡಿದಾರಲ್ವ, ಆ್ಯಪ್ ಕ್ರಿಯೇಟ್ ಮಾಡಿದ್ದಾರೆ, ಕ್ಲೌಡ್ ಸ್ಟೋರೇಜ್ ಕ್ರಿಯೇಟ್ ಮಾಡಿದ್ದಾರೆ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ. ಸೊ ಹಾಗಾಗಿ ಅವರಿಗೂ ಹೋಗುತ್ತೆ. ಇದು ಯೂಟ್ಯೂಬ್ ಅವರು ರನ್ ಮಾಡ್ತಾ ಇರೋ ಒಂದು ಬಿಸ್ನೆಸ್. ದುಡ್ಡು ಹೇಗೆ ಕೊಡ್ತಾರೆ ಅಂದರೆ, ನಮ್ಮದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ನಾವು ಓಪನ್ ಮಾಡಬೇಕಾಗತ್ತೆ. ಆ ಅಕೌಂಟ್ನ ಓಪನ್ ಮಾಡಿದ್ಮೇಲೆ ಅಲ್ಲಿ 1 ತಿಂಗಳಲ್ಲಿ ಅಟ್ಲೀಸ್ಟ್ ನಮಗೆ ಮಿನಿಮಮ್ $100 ಅಷ್ಟು ಆ್ಯಡ್ ರೆವೆನ್ಯೂ ಬಂದಿದ್ರೆ ಅವರು ಆ ದುಡ್ಡನ್ನ ನಮ್ಮ ಅಕೌಂಟಿಗೆ ಹಾಕ್ತಾರೆ. ಸೊ ನಿಮ್ಮ ಚಾನಲ್ ಯಾವಾಗ ಮಾನಿಟೈಸ್ ಆಗುತ್ತಲ್ವ, ಆವಾಗ ಯೂಟ್ಯೂಬ್ ಅವರೇ ನಿಮಗೆ ಇಮೇಲ್ ಕಳಿಸ್ತಾರೆ. ಸೊ ಇವಾಗ ನಿಮ್ಮ ಬ್ಯಾಂಕ್ ಡೀಟೇಲ್ನೆಲ್ಲ ಕೊಡಿ, ನಾವು ಇನ್ನು ಮುಂದೆ ನಿಮಗೆ ದುಡ್ಡು ಹಾಕ್ಬೋದು ಅಂತ. ಸೊ ಆ ಥರ ನೀವು ಮಾಡ್ತಾ ಇದ್ರೆ ನಿಮಗೆ ಒಂದೊಂದೇ ಜರ್ನಿನಲ್ಲಿ ಒಂದೊಂದೇ ಸ್ಟೆಪ್ಪು ಗೊತ್ತಾಗ್ತಾ ಹೋಗುತ್ತೆ. ಈಗ ಹೇಗೆ ದುಡ್ಡು ಬರುತ್ತೆ ಅಂತ ಅಂದರೆ, ಪ್ರತಿ 1000 ವ್ಯೂಸ್ ಅಂದರೆ 1000 ವ್ಯೂಸಿಗೆ ನಮಗೆ ಏನಿಲ್ಲ ಅಂದರೂ $1 $5 ಅಥವಾ $1 $7 ಅಂತ ಹೇಳ್ತಾರೆ, ಅಷ್ಟು ಬರುತ್ತೆ. ಆದರೆ 1000 ಜನ ನೋಡಿದ್ಮೇಲೆ. ಸೊ ಈಗ ನೀವು ಅಂದ್ಕೊಳ್ತಾ ಇರ್ಬೋದು, ಇದೇನು ಇಷ್ಟು ಕಮ್ಮಿ ದುಡ್ಡ ಅಂತ. ಎಸ್, ಲೈಕ್ ನನಗೆ ಕರೆಂಟ್ ಸ್ಯಾಲ್ರಿ ಏನು ಬರ್ತಾ ಇದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ನನಗೆ ಯೂಟ್ಯೂಬ್ ಇನ್ಕಮ್ ಏನು ಅಷ್ಟು ದೊಡ್ಡದಲ್ಲ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ, ನಾನು ಹಾಕೋ ಎಫರ್ಟ್ಗೆ, ನಾನು ಸ್ಪೆಂಡ್ ಮಾಡೋ ಟೈಮ್ಗೆ ಯೂಟ್ಯೂಬಿಂದ ನನಗೇನು ಬರ್ತಾ ಇದೆ ಅಲ್ವಾ ದುಡ್ಡು, ಅದನ್ನು ನಾನು
ಮೇಜರ್ ಆಗಿ ಇನ್ಕಮ್ ಅಂತ ಕನ್ಸಿಡರ್ ಮಾಡೋಕ್ಕಾಗೋದೇ ಇಲ್ಲ. ಬಟ್ ತುಂಬ ಜನ ಸಕ್ಸಸ್ಫುಲ್ ಯೂಟ್ಯೂಬರ್ಸ್ ಇದ್ದಾರೆ, ಅವರು ಮೇನ್ ಜಾಬ್ನ ಬಿಟ್ಬಿಟ್ಟು ಯೂಟ್ಯೂಬ್ನೇ ಪ್ರೊಫೆಷನ್ ಆಗಿ ಕೂಡ ಮಾಡಿದ್ದಾರೆ. ಆ ಥರ ಎಕ್ಸಾಂಪಲ್ಸು ಇದೆ. ಬಟ್ ನಿಮಗೆ ಯೂಟ್ಯೂಬ್ನ ಟ್ರೈ ಮಾಡಬೇಕಂತ ಇಷ್ಟ ಇದ್ದರೆ 100% ನೀವು ಟ್ರೈ ಮಾಡಿ. ಬಿಕಾಸ್ ಯಾರು ಯಾವಾಗ ಕ್ಲಿಕ್ ಆಗ್ತಾರೆ ಅಂತ ಹೇಳೋಕ್ಕಾಗೋದೇ ಇಲ್ಲ. ಓಕೆನಾ. ನೆಕ್ಸ್ಟ್ ಕಮಿಂಗ್ ಟು ನನಗೆ ಎಷ್ಟು ಯೂಟ್ಯೂಬ್ ಇನ್ಕಮ್ ಬರ್ತಾ ಇದೆ ಅಂತ. ಸೊ ಏನಾಗತ್ತಂದರೆ, ಈ ಒಂದು ಡೀಟೇಲ್ಸ್ನ ನಾವು ಪಬ್ಲಿಕ್ಕಿಗೆ ಶೇರ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಯೂಟ್ಯೂಬ್ ಅವರು. ಹಾಗಾಗಿ ನಾನು ಅದನ್ನ ಹೇಳೋಕ್ಕಾಗೋದಿಲ್ಲ. ಬಟ್ ನಾನು ನಿಮಗೆ ಎಲ್ಲ ಫಾರ್ಮುಲಾಸ್ ಕೊಟ್ಟಿದ್ದೀನಿ, ಹೇಗೆ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ. ಪ್ರತಿ $1000 ಎಷ್ಟು ಅಂತ ಹೇಳಿದ್ದೀನಿ. ಆ್ಯಂಡ್ ನನ್ನ ವೀಡಿಯೋಸ್ಗೆ ಎಷ್ಟು ವ್ಯೂಸ್ ಬಂದಿರುತ್ತೆ ಅಂತ ನೀವೇ ನೋಡ್ಬೋದು. ಸೊ ಅದನ್ನು ನೀವು ಅಂದಾಜಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡಿದ್ರೆ ನನಗೆ ಎಷ್ಟು ಬರ್ತಾ ಇದೆ ದುಡ್ಡು ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ನಾನು ಏನೆಲ್ಲ ಯೂಸ್ ಮಾಡ್ತೀನಿ ವ್ಲಾಗ್ನ ಕ್ರಿಯೇಟ್ ಮಾಡೋಕ್ಕೆ ಅಂದರೆ, ಫಸ್ಟ್ ಒಂದೊಂದೇ ಹೇಳ್ತೀನಿ. ಫಸ್ಟ್ ಏನಿರಬೇಕು, ಯೂಟ್ಯೂಬ್ ಅಕೌಂಟ್ ಇರಬೇಕು. ಸೊ ಅದು ಎಲ್ಲರ ಹತ್ರ ಇರುತ್ತೆ, ಅದು ನನ್ನ ಹತ್ರನೂ ಇದೆ. ಸೆಕೆಂಡ್ ಬಂದುಬಿಟ್ಟು ಶೂಟ್ ಮಾಡಬೇಕಲ್ವಾ. ಸೊ ಶೂಟ್ ಮಾಡೋದಕ್ಕೋಸ್ಕರ ಕ್ಯಾಮ್ರಾ ಇರಬೇಕು. ನಾನು ಯೂಸ್ ಮಾಡ್ತಾ ಇರೋದು iPhone 13 Pro. ಈ ಫೋನ್ನ ನಾನು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಇದರಲ್ಲಿ ನಮಗೆ ವೈಡ್ ಆ್ಯಂಗಲ್ ಶಾಟ್ ಇದೆ ಆ್ಯಂಡ್ ಸಿನಿಮ್ಯಾಟಿಕ್ ವಿಡಿಯೋಗ್ರಫಿ ಇದೆ ಅಂತ ನಾನು ಈ ಫೋನ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದು ನನ್ನ ಪರ್ಸ್ನಲ್ ಫೋನ್, ಅದರಲ್ಲೇ ನಾನು ವೀಡಿಯೋಸ್ನ ಶೂಟ್ ಮಾಡ್ತಾ ಇದ್ದೀನಿ. ಸೆಕೆಂಡ್ಲಿ, ಕ್ಯಾಮ್ರಾ ಇದ್ದರೆ ಅಷ್ಟೇ ಹೆಂಗಾಗುತ್ತೆ, ಲೈಟ್ಸ್ ಇರಬೇಕಲ್ವಾ. ಸೊ ಹಾಗಾಗಿ ನನ್ನ ಹತ್ರ ಇರುವಂಥ ಈ ಒಂದು ಅಂಬ್ರೆಲಾ ಲೈಟ್ಸ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಇದಕ್ಕೆ ನಾನು ಕೊಟ್ಟಿರೋದು ಅರೌಂಡ್ $70. ಇದರ ಲಿಂಕ್ನ ನಾನು ಹಾಕಿರ್ತೀನಿ. ಬಟ್ ಏನು ಗೊತ್ತಾ, ಇಂಡಿಯಾನಲ್ಲಿ ಇನ್ನೂ ಚೆನ್ನಾಗಿರೋ ಎಕ್ವಿಪ್ಮೆಂಟ್ ಸಿಗ್ತಾ ಇದೆ. ನಾನು ನೋಡ್ತಾ ಇರ್ತೀನಿ, ಇಂಡಿಯಾ ಅಮೆಝಾನಲ್ಲಿ ನೋಡಿದಾಗ ಅಲ್ಲೇ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಇರುತ್ತೆ. ಓಕೆನಾ. ಈ ರೀತಿಯಾದ ಒಂದು ಸೆಟಪ್ನ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನನ್ನ ವಾಯ್ಸ್ ಕ್ಲಾರಿಟಿ ಇರಲಿಲ್ಲ ಅಂತ ಸ್ಟಾರ್ಟಿಂಗಲ್ಲಿ ನನಗೆ ತುಂಬ ಕಂಪ್ಲೇಂಟ್ಸ್ ಬರ್ತಾಯಿತ್ತು. ಹಾಗಾಗಿ ನಾನು ಈ ರೀತಿಯಾದ ಒಂದು ಮೈಕ್ನ ಕೂಡ ತೊಗೊಂಡಿದ್ದೀನಿ. ಜಾಸ್ತಿ ದುಡ್ಡು ಖರ್ಚು ಮಾಡಿಲ್ಲ, ಸಿಕ್ಕಾಬಟ್ಟೆ ಬೇಸಿಕ್ ಆಗಿರೋದು ಒಂದು $15 ಅನಿಸುತ್ತೆ ಅಷ್ಟೇ. ಈ ಮೈಕಿಗೆ $14 ಟ್ಯಾಕ್ಸ್ ಎಲ್ಲ ಸೇರಿ ಒಂದು $15 ಆಗಿದೆ. ಈಗೇನು ಹಾಕ್ಕೊಂಡಿದ್ದೀನಲ್ಲ, ವಯರ್ಡ್ ಮೈಕ್ನ ತೊಗೊಂಡಿದ್ದೀನಿ ನಾನು. ಬಿಕಾಸ್ ನಾನು ವೈರ್ಲೆಸ್ ಮೈಕಿಗೆ ಜಾಸ್ತಿ ದುಡ್ಡು ಇನ್ವೆಸ್ಟ್ ಆಗೋಕ್ಕೂ ಮುಂಚೆ ನಾನು ಶ್ರದ್ಧೆ ಭಕ್ತಿಯಿಂದ ಯೂಟ್ಯೂಬ್ ವಿಡಿಯೋಸ್ನ ಮಾಡ್ತೀನ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ಒಂದು ಕಮ್ಮಿ ರೇಟಿಂದು ಮೈಕ್ನ ತೊಗೊಂಡಿದ್ದೀನಿ. ಓಕೆ, ಇಷ್ಟೇ ಅಲ್ಲ, ನನ್ನ ಹತ್ರ ಇನ್ನೂ ಏನೇನೋ ಎಕ್ವಿಪ್ಮೆಂಟ್ಸ್ ಇದೆ. ಬಟ್ ಇದು ನನ್ನ ಮೇನ್ ಸೆಟಪ್ ಮನೆಯಲ್ಲಿ ಶೂಟ್ ಮಾಡಬೇಕಂದ್ರೆ. ಸೊ ಇವಾಗ ಇದ್ರ ಜೊತೆಗೆ ನಾನು ಟ್ರೈಪಾಡ್ನ ಕೂಡ ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡ್ತಿರೋಂಥ ಟ್ರೈಪಾಡ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಇದಕ್ಕೆ ಕೂಡ ನಾನು ಅರೌಂಡ್ $75ನ ಕೊಟ್ಟಿದ್ದೀನಿ. ಐ ಡೋಂಟ್ ರೆಕಮೆಂಡ್ ದಿಸ್. ಇದಕ್ಕಿಂತ ಚೆನ್ನಾಗಿರೋದು ಸಿಗ್ತಾ ಇದೆ ಈಗ. ನಾನು ಸ್ಟಾರ್ಟಿಂಗಲ್ಲಿ ತುಂಬ ಹರಿಬರಿನಲ್ಲಿ ಇದನ್ನು ತೊಗೊಂಡ್ಬಿಟ್ಟಿದ್ದೆ. ನೀವು ಇನ್ನೂ ರಿಸರ್ಚ್ ಮಾಡಿ ಚೆನ್ನಾಗಿರೋದನ್ನು ತೊಗೋಬೋದು. ಓಕೆ, ನಾನಿವಾಗ ವ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಬಟ್ ಔಟ್ಡೋರ್ ಕೂಡ ಮಾಡ್ತೀನಲ್ವ, ಒಂದೊಂದ್ಸಲ ಹೀಗೆ ಕೈಯಲ್ಲಿ ಇಟ್ಕೊಂಡು. ಅದಕ್ಕೆ ನಾನು ಯೂಸ್ ಮಾಡೋದು ಈ ರೀತಿಯಾದ ಗಿಂಬಲ್. ಸೊ ಫೋನ್ನ ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಈ ರೀತಿಯಾಗಿ ಅದನ್ನು ನಾನು ಹೀಗೆ ಇಟ್ಕೊಂಡು ಶೂಟ್ ಮಾಡ್ತೀನಿ. ಆ್ಯಂಡ್ ಅಕಸ್ಮಾತ್ ಆಚೆ ಕಡೆ ಕತ್ಲಿದ್ದಾಗ ಏನು ಮಾಡ್ತೀನಿ ಅಂದರೆ, ಈ ರೀತಿಯಾದ ಒಂದು ಚಿಕ್ಕ ರಿಂಗ್ ಲೈಟ್ ಇದೆ ನನ್ನ ಹತ್ರ. ಇವಾಗ ಇಲ್ಲಿ ಫೋನ್ ಅಟ್ಯಾಚ್ ಮಾಡ್ಕೊಂಡಿರ್ತೀನಲ್ಲ, ಆ ಫೋನಿಗೆ ಈ ಥರ ನಾನು ಇದನ್ನು ಅಟ್ಯಾಚ್ ಮಾಡಿಬಿಡ್ತೀನಿ. ಸೊ ನಾನು ಹೀಗೆ ಶೂಟ್ ಮಾಡಬೇಕಾದ್ರೆ ಮುಖದ ಮೇಲೆ ಲೈಟ್ ಬರುತ್ತೆ. ಆ್ಯಂಡ್ ಇದರಲ್ಲಿ ಕೂಡ ಒಂದು 3-4 ಥರ ಕಲರ್ ಚೇಂಜ್ ಆಗುತ್ತೆ. ಇದು ಬಂದು ಮಲ್ಟಿ ಕಲರ್ ಇದೆ, ಇವಾಗ ಬಂದು ಕೋಲ್ಡ್, ಇದು ವಾರ್ಮ್. ಸೊ 3 ಶೇಡ್ ಇದೆ ಇದರಲ್ಲಿ. ಸೊ ಈ ಒಂದು ಚಿಕ್ಕ ರಿಂಗ್ ಲೈಟ್ ಬಂದ್ಬಿಟ್ಟು ಅರೌಂಡ್ $35 ಆಯಿತು. ಏನಕ್ಕೆ ಗೊತ್ತಿಲ್ಲ ಅಷ್ಟು ಎಕ್ಸ್ಪೆನ್ಸಿವ್ ಆಯ್ತು ಅಂತ, ಬಟ್ $35 ಆಯಿತು ಇದು. ನೆಕ್ಸ್ಟ್ ಗಿಂಬಲ್ ಪ್ರೈಸ್ ಹೇಳಿಲ್ಲ ಅಲ್ವಾ, ಇದು $150. ಓಕೆನಾ. ಅದಾದಮೇಲೆ ನಾನು ಕುಕ್ಕಿಂಗ್ ವಿಡಿಯೋಸ್ನ ಶೂಟ್ ಮಾಡೋದಕ್ಕೆ ಕೂಡ ಬೇರೆ ಥರ ಎಕ್ವಿಪ್ಮೆಂಟ್ನ ಯೂಸ್ ಮಾಡ್ತೀನಿ. ಅದೇನೆಂದರೆ ಈ ರೀತಿಯಾಗಿರುತ್ತೆ. ಸೊ ಇದು ಬಂದು ತುಂಬಾ ಸ್ಮಾರ್ಟ್ ಎಕ್ವಿಪ್ಮೆಂಟ್ ಅಂತ ಹೇಳ್ಬೋದು. ಇದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂದರೆ, ಲೈಟ್ ಇದೆ ಆ್ಯಂಡ್ ನಾವು ಮೇಕಪ್ ವಿಡಿಯೋ ಎಲ್ಲ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಕುಕ್ಕಿಂಗ್ ವಿಡಿಯೋಗೆ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಸಿಕ್ಕಾಬಟ್ಟೆ ಕಾಂಪ್ಯಾಕ್ಟ್ ಡಿಸೈನ್ ಇರೋದ್ರಿಂದ ನಾನು ಎಲ್ಲೇ ಆಚೆ ಕಡೆ ಹೋದರೂ ಇದನ್ನು ನಾನು ತೊಗೊಂಡು ಹೋಗ್ಬೋದು. ನಾನು ಅವಾಗಲೇ ತೋರಿಸಿದ ಟ್ರೈಪಾಡ್ ತುಂಬಾ ದೊಡ್ಡದಿತ್ತಲ್ವ, ಅದನ್ನು ನಾನು ಮನೆಯಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ಅಕಸ್ಮಾತ್ ಹೊರಗಡೆ ಹೋಗ್ತಾ ಇದ್ದರೆ ನಾನು ಈ ರೀತಿಯಾದ ಒಂದು ಕಾಂಪ್ಯಾಕ್ಟ್ ಆಗಿರೋ ಟ್ರೈಪಾಡ್ನ ಯೂಸ್ ಮಾಡ್ತೀನಿ. ನೋಡಿ ಇದು ಹೇಗಿದೆ ಅಂತ. ಸೊ ಫಸ್ಟ್ ಇದಕ್ಕೆ ನಾವಿಲ್ಲಿ ಪುಷ್ ಅಂತ ಒಂದು ಬಟನ್ ಇದೆ, ಅದನ್ನು ಪುಷ್ ಮಾಡಿದ್ರೆ ನಿಮಗೆ ಟ್ರೈಪಾಡ್ದು ಲೆಗ್ಸ್ ಆಚೆ ಬರುತ್ತೆ. ಆ್ಯಂಡ್ ಅಲ್ಲಿಂದ ನೀವು ಅದನ್ನು ಸ್ವಲ್ಪ ಮೇಲ್ಗಡೆಗೆ ಎಳೆದ್ರೆ ನೀವು ಫೋನ್ನ ಲ್ಯಾಂಡ್ಸ್ಕೇಪಲ್ಲೂ ಅಟ್ಯಾಚ್ ಮಾಡ್ಬೋದು, ವರ್ಟಿಕಲ್ ಆಗು ಅಟ್ಯಾಚ್ ಮಾಡ್ಬೋದು. ಸೊ ಇದು ಕೂಡ ಆಸಮ್ ಆಗಿದೆ, ನನಗೆ ತುಂಬಾ ಇಷ್ಟ ಆಯಿತು ಇದು. ಆ್ಯಂಡ್ ಇದೂ ಬಂದುಬಿಟ್ಟು ಅರೌಂಡ್ $50 to $60 ಆಯಿತು.
ಸೊ ಟೋಟಲ್ ಆಗಿ ನಾನು ಏನಿಲ್ಲ ಅಂದರೂ ಒಂದು $600 to $700 ಅಷ್ಟು ಎಕ್ವಿಪ್ಮೆಂಟ್ಸ್ ಮೇಲೆ ಖರ್ಚು ಮಾಡಿದ್ದೀನಿ. ಸಾಫ್ಟ್ವೇರ್ಗೆ ಎಷ್ಟಾಯಿತು ಅಂತ ಅಂದ್ಕೊಂಡಿದ್ದೀರಾ? ಹೇಳ್ತೀನಿ. ಸಾಫ್ಟ್ವೇರ್ ಬಂದ್ಬಿಟ್ಟು ಫ್ರೀ, ಥ್ಯಾಂಕ್ ಗಾಡ್. ಏನಕ್ಕೆ ಗೊತ್ತಾ, ನಾನು iMovies ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಪರ್ಸ್ನಲ್ ಲ್ಯಾಪ್ಟಾಪ್ ಬಂದ್ಬಿಟ್ಟು ಮ್ಯಾಕಲ್ಲಿ iMovies ಸಾಫ್ಟ್ವೇರ್ ಬಂದು ಫ್ರೀ ಆಗಿರುತ್ತೆ. ಸೊ ತುಂಬ ಜನ ಯೂಟ್ಯೂಬರ್ಸ್ ಫಿಲ್ಮೋರಾ ಮತ್ತು ಫೈನಲ್ ಕಟ್ ಪ್ರೋ ಎಲ್ಲ ಯೂಸ್ ಮಾಡ್ತಾರೆ. ನಾನು ಅದನ್ನು ಯೂಸ್ ಮಾಡೋದನ್ನು ಕಲ್ತಿಲ್ಲ, ಬಿಕಾಸ್ ನನಗೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾನು iMoviesಅಲ್ಲೇ ನನಗೆ ಎಷ್ಟಾಗುತ್ತೆ ಅಷ್ಟು ಎಡಿಟಿಂಗ್ನ ಮಾಡ್ತೇನೆ. ಎಡಿಟ್ ಮಾಡೋಕ್ಕಾಗದೇ ಇರೋಂಥ ಟೈಮಲ್ಲಿ ಔಟ್ಸೋರ್ಸ್ನ ಮಾಡ್ತೀನಿ. ಅಂದರೆ ನನಗೆ ಒಬ್ಬರು ಹೆಲ್ಪ್ ಮಾಡ್ತಾರೆ ಎಡಿಟಿಂಗ್ ಮಾಡೋದಕ್ಕೆ. ಅವ್ರನ್ನ ನಾನು ಪಾರ್ಟ್ ಟೈಮ್ ಆಗಿ ಹೈಯರ್ ಮಾಡಿಕೊಂಡು ಅವ್ರ ಹತ್ರ ನಂದು ಎಡಿಟಿಂಗ್ ವರ್ಕ್ನ ಮಾಡಿಸ್ತೀನಿ. ಅವ್ರ ಹೆಸರು ಶಿವಕುಮಾರ್ ಅಂತ. ಅವ್ರಿಗೆ ಈ ವಿಡಿಯೋನಲ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಮಾನಿಟೈಸ್ ಆಗಿದ್ದೇನೆ. ಅವರು ನನಗೆ ಒಂದು 20-30 ವೀಡಿಯೋಸ್ನ ಎಡಿಟ್ ಮಾಡಿ ಕೊಟ್ಟಿದ್ದಾರೆ. ಯೂಟ್ಯೂಬ್ ಅಂದಮೇಲೆ ತಮ್ನೇಲ್ ಇರುತ್ತಲ್ವ, ತಮ್ನೇಲ್ನ ನಾನು ಕ್ಯಾನ್ವಾ ಅಂತ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ತಮ್ನೇಲ್ಸ್ನ ಕ್ರಿಯೇಟ್ ಮಾಡ್ತೀನಿ. ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ಈ ತಮ್ನೇಲ್ಸ್ನ ನಾವು ಕ್ರಿಯೇಟ್ ಮಾಡ್ಬೋದು ಅಂತ. ಇದಕ್ಕೆ ನಾವು ಮಂತ್ಲಿ ದುಡ್ಡು ಕೊಡಬೇಕಾಗುತ್ತೆ ಈ ಸಾಫ್ಟ್ವೇರ್ಗೆ. ಐ ಥಿಂಕ್ ನಾನು $100 ಕೊಡ್ತಾಯಿದ್ದೀನಿ ಮಂತ್ಲಿ, ಅಂದರೆ ಒಂದು ಅರೌಂಡ್ ₹1000. ಕೊನೆ ಹಂತಕ್ಕೆ ಬರೋಣ, ಟೈಮ್ ಎಷ್ಟಾಗುತ್ತೆ ಅಲ್ವಾ. ಸೊ ಫಸ್ಟ್ ಆಫ್ ಆಲ್ ಈ ಎಲ್ಲ ಸೆಟಪ್ಗೆ ಹೆಂಗೋ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡಿಬಿಡ್ತಾರೆ. ಬಟ್ ದ ಪ್ರಾಬ್ಲಮ್ ಇಸ್ ನಾನು ಈ ಮೇಕಪ್ ಎಲ್ಲ ಮಾಡಿಕೊಂಡು, ಸೊ ನಂಗೆ ಅಷ್ಟೊಂದೆಲ್ಲ ಏನಂತಾರೆ ಪೇಷನ್ಸ್ ಹೊಟ್ಟೋಗಿದೆ ಇವಾಗ ಮೇಕಪ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ನಾನು ಮೇಕಪ್ ಮಾಡ್ಕೊಂಡು ಬರೋದೇ ನನಗೆ ದೊಡ್ಡ ಚಾಲೆಂಜಿಂಗ್ ಥಿಂಗ್ ಅಂತ ನೀವು ಹೇಳ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ ಮೇಕಪ್ ಮಾಡ್ಕೊಳ್ಳೋಕೆ ಒಂದು 20 ನಿಮಿಷ ಬೇಕಾಗುತ್ತೆ. ಈ ರೀತಿಯಾಗಿ ಲೈಟ್ನ ಸೆಟಪ್ ಮಾಡಿ ಅಂಬ್ರೆಲಾ ಲೈಟ್ದು ಇಂಟೆನ್ಸಿಟಿ ಏನಿರಬೇಕು, ಕಲರ್ ವಾರ್ಮ್ ಇರಬೇಕಾ ಕೋಲ್ಡ್ ಇರಬೇಕಾ ಅಂತ ಡಿಸೈಡ್ ಮಾಡೋದಕ್ಕೆ ಇನ್ನೊಂದು 10-15 ನಿಮಿಷ ಈಸಿಯಾಗಿ ಹೋಗುತ್ತೆ. ಅದಾದಮೇಲೆ ಯಾವ ಸ್ಪಾಟಲ್ಲಿ ನಾವು ವಿಡಿಯೋ ಶೂಟ್ ಮಾಡಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಒಂದು 5 ನಿಮಿಷ ಖರ್ಚು ಮಾಡ್ತೀನಿ. ಆ್ಯಂಡ್ ಅದರ ಜೊತೆಗೆ ಟ್ರೈಪಾಡ್ ಯಾವ ಹೈಟಲ್ಲಿ ಇರಬೇಕು ಅದನ್ನು ಕೂಡ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಕ್ಯಾಮ್ರಾ ಆ್ಯಂಗಲ್ ಯಾವ ಥರ ಇರಬೇಕು, ಸ್ವಲ್ಪ ಕೆಳಗಡೆ ಇದ್ದರೆ ಹೊಟ್ಟೆ ದಪ್ಪ ಕಾಣುತ್ತೆ, ಸ್ವಲ್ಪ ಮೇಲ್ಗಡೆ ಇದ್ದರೆ ಮೂಗು ದಪ್ಪ ಕಾಣುತ್ತೆ. ಸೊ ಇಟ್ಸ್ ಸೋ ಡಿಫಿಕಲ್ಟ್. ಆ ಕ್ಯಾಮ್ರಾ ಸೆಟಪ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಸೊ ಇಡೀ ಮೇಕಪ್ ಆ್ಯಂಡ್ ಸೆಟಪ್ ಎಲ್ಲ ಸೇರಿ 1 hour ಆಗುತ್ತೆ. ಎಡಿಟಿಂಗಿಗೆ ಏನಿಲ್ಲ ಅಂದರೂ 1.5 to 2 hours ಟೈಮ್ ಆಗುತ್ತೆ. ಥರ್ಡ್ಲಿ ಅಪ್ಲೋಡ್ ಮಾಡೋದಕ್ಕೆ ಡಿಪೆಂಡಿಂಗ್ ಆನ್ ಯುವರ್ ಇಂಟರ್ನೆಟ್ ಸ್ಪೀಡ್, ಆಯಿತಾ. ಇಂಟರ್ನೆಟ್ ಸ್ಪೀಡ್ ಏನಾದರೂ ಚೆನ್ನಾಗಿದ್ದರೆ ನೀವು ಇಮಿಡಿಯೇಟಾಗಿ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ಅದಾದಮೇಲೆ ಯೂಟ್ಯೂಬ್ ನಿಮ್ಮ ವಿಡಿಯೋ ಮೇಲೆ ಸ್ವಲ್ಪ ಚೆಕ್ಸ್ನ ರನ್ ಮಾಡ್ತಾರೆ. ಸೊ ದಟ್ ದೆರ್ ಇಸ್ ನೋ ನ್ಯೂಡಿಟಿ, ಯಾವುದು ತೋರಿಸ್ಬಾರ್ದೇ ಇರೋಂಥ ಕಾಂಟೆಂಟ್ ಇದೆಯಾ ಇಲ್ವಾ ಅಂತ ಯೂಟ್ಯೂಬ್ ಅದನ್ನು ಚೆಕ್ ಮಾಡಿ ಆಮೇಲೆ ಆ ವಿಡಿಯೋನ ನೀವೆಲ್ಲ ಫ್ರೀಯಾಗಿ ನೋಡೋ ಥರ ಮಾಡ್ತಾರೆ. ಹೇಗೆ ಅನ್ನಿಸ್ತು? ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾವುದಾದ್ರೂ ಮಿಸ್ ಆಗಿದ್ದರೆ ಪಾರ್ಟ್ 2ನಲ್ಲಿ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಇಷ್ಟೇ ಅಲ್ಲ, ನನ್ನ ಸೆಟಪ್ಗಿನ್ನ ಇನ್ನು ಎಷ್ಟೊಂದು ಜನ ಯೂಟ್ಯೂಬರ್ಸ್ದು ಸೆಟಪ್ಪು ತುಂಬ ಬೊಂಬಾಟಾಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅವ್ರು ಇನ್ನೂ ಹೈ ಕ್ಲಾಸ್ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ತಾ ಇರ್ತಾರೆ. ನಾನು ಸದ್ಯಕ್ಕೆ ಯೂಸ್ ಮಾಡ್ತಿರೋದನ್ನೆಲ್ಲ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಇನ್ ಕೇಸ್ ನಾನು ಅಪ್ಗ್ರೇಡ್ ಆದರೆ ಫ್ಯೂಚರಲ್ಲಿ ನೀವೆಲ್ಲ ಸೇರಿ ನನ್ನ ಮೇಲೆ ಸ್ವಲ್ಪ ದಯೆ ತೋರಿಸ್ಬಿಟ್ಟು ಸಬ್ಸ್ಕ್ರೈಬ್ ಆದರೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಕ್ವಾಲಿಟಿ ಕಾಂಟೆಂಟ್ನ ಶೂಟ್ ಮಾಡೋದಕ್ಕೆ ನಾನು ಸ್ವಲ್ಪ ಕ್ಯಾಮ್ರಾನಲ್ಲಿ ಲೈಟ್ಸಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ನೋಡಿ, ನೀವು 4.5 5 ಕೋಟಿಯಷ್ಟು ಕನ್ನಡಿಗರಿದ್ದೀರಾ, ಸ್ವಲ್ಪ ಜನ ಮಾತ್ರ ಸಬ್ಸ್ಕ್ರೈಬ್ ಆಗಿದ್ದೀರಾ. ಸೊ ಹಾಗಾಗಿ ಬೇಗ ಪಟ್ಟಂತ ಹೋಗಿ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಓಕೆನಾ. ಹಾಗೆಯೇ ನಾನು ಕಮ್ಯುನಿಟಿ ಪೋಸ್ಟ್ನ ಹಾಕ್ತಾ ಇದ್ದೀನಿ ಇವತ್ತು ರಾತ್ರಿ. ಆ ಕಮ್ಯುನಿಟಿ ಪೋಸ್ಟಲ್ಲಿ ನಿಮಗೆ ನನ್ನ Q&A ರೌಂಡ್ಗೆ ಏನಾದರೂ ಕ್ವೆಶನ್ಸ್ ಇತ್ತು ಅಂದರೆ ಅಲ್ಲಿ ಪೋಸ್ಟ್ ಮಾಡಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಅಮೇಝಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ಸಂಕ್ಷಿಪ್ತವಾಗಿ ಮಾತಾಡ್ಕೊತ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.